ಇದ್ದಾರೆ. ಸೊ ಥ್ಯಾಂಕ್ ಯು ಸಡಗರ ರವೀಂದ್ರ ಸರ್. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾದಲ್ಲಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆಮೇಲೆ ಆಗಲೇ ಎಲ್ಲರೂ ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ. ಅಂದರೆ ಬೆಂಗಳೂರಲ್ಲಿ ನಾವು ಪೋರ್ಷನ್ ತುಂಬ ಕಮ್ಮಿ ಮಾಡಿರೋದು, ಅದು ಬಿಟ್ಟರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನಿಮಾ. ಆ ಸಿನಿಮಾ ಮಾಡಿರೋ ಜಾಗ ಎಂಥದ್ದು ಅಂದರೆ ಬೆಟ್ಟ ಗುಡ್ಡ, ತುಂಬ ಸ್ಲೋಪ್ ಇರೋವಂಥ ಜಾಗ, ಕೆಳಗೆ ನೋಡಿದ್ರೆ ಬಿದೋಗೋ ಅಂಥ ಜಾಗ, ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂಥ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ, ಮಲಗ್ತೀವಿ, ಎದ್ದು ಬರ್ತೀವಿ, ರೆಡಿ ಆಗ್ತೀವಿ, ಎದ್ದು ಬರ್ತೀವಿ. ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ. ನಮ್ಗೆ ಅಟ್ಲೀಸ್ಟ್ ಒಂದು 2 ಅವರ್ ಮಲ್ಗಕ್ಕೆ ಸಿಕ್ಕರು. ಈಗ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಮಲ್ಕೊಂಡು ಬಿಡ್ತೀವಿ. ಬಟ್ ಅವ್ರು ಹಂಗಲ್ಲ. ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತೊಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿರೋದು. ಅಲ್ಲಲ್ಲೇ ಮಲ್ಕೊಂಡು 1 ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತೊಗೊಂಡು ಹೋಗಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು, ತುಂಬ ಬಿಸಿಲಿರ್ತಾ ಇತ್ತು, ಚಳಿ ಇತ್ತು, ಗಾಳಿ ಇತ್ತು. ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂತಂದರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸದೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು, ಅರ್ಜುನ್ ಸರ್, ವಿರಾಜ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ, ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ನಾನು ಮರಾಠಿ ಮಾತಾಡುವಾಗ, ಇವನ್ ಐ ಡೋಂಟ್ ನೋ ಮರಾಠಿ, ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್. ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಎಲ್ಲಿ ಅಂದರೆ ಅವ್ರು ಕನ್ನಡನ ತುಂಬ ಚೆನ್ನಾಗಿ ಕಲಿತು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಅದು ನೋಡಿದಾಗಲೇ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಟೀಸರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸಿನಿಮಾ ಒಂದು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊ. ಥ್ಯಾಂಕ್ ಯು ಸರ್. ಈಗ ಇಲ್ಲ ಸರ್, ಅವಾಗ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಆವಾಗ ನಾನು ಸ್ಕ್ರಿಪ್ಟನ್ನ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮರಾಠಿ ಬರಲ್ಲ ಸರ್, ನಿಜವಾಗ್ಲೂ ಈಗ ಮರಾಠಿ ಬರಲ್ಲ. ಅಂದರೆ ಗ್ಯಾಪ್ ಆಯಿತು, ತುಂಬ ಗ್ಯಾಪ್ ಆಯಿತು. ಅಂದರೆ ಮಾತಾಡೋಕ್ಕೆ ಯಾರೂ ಸಿಕ್ಕಿಲ್ಲ. ಅದಾದಮೇಲೆ ಸಿನಿಮಾಗೆ ಅಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ. ಬಟ್ ಈಗ ಮರಾಠಿ ಬರಲ್ಲ. ಬಟ್ ಸಿನಿಮಾದಲ್ಲಿ ಮಾತಾಡಿದ್ದೀನಿ, ಗೊತ್ತಿಲ್ಲ. ಇಲ್ಲ ಸರ್, ತುಂಬ ಗ್ಯಾಪ್ ಆಯಿತು. ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ, ಒಂದು 6 months ಮೇಲಾಗಿದೆ. ಹಾಂ, 6 months ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ. ಹಾಗಾಗಿ ನಂಗೆ ಟಚ್ ಇಲ್ಲ. ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.